ಇನ್ನು ನೆಕ್ಸ್ಟ್ ಬಿಕ್ಲು ಶಿವ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಬಿಕ್ಲು ಶಿವನ ಕೊಲೆ ಆರೋಪಿಯ ಒಂದೊಂದೇ ಕಹಾನಿ ಬಟಾಬಯಲಾಗ್ತಾ ಇದೆ, ಹೊರಗೆ ಬರ್ತಾನೆ ಇದೆ. ಪ್ರಮುಖ ಆರೋಪಿ ಜಗ್ಗ ಇನ್ನೂ ಸಿಕ್ಕಿಲ್ಲ. ಈ ಬೆನ್ನಲ್ಲೇ ಪವರ್ ಟಿವಿಲಿ ಜಗ್ಗನ ಕುರಿತ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡಿ. ಈ ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ A1 ಆಗಿದ್ದಾನೆ ಈ ಜಗ್ಗ ಅಲಿಯಾಸ್ ಜಗದೀಶ್. ಈತ ಏನು ಸಾಮಾನ್ಯದ ವ್ಯಕ್ತಿ ಅಲ್ಲ, ಈತನಿಗೆ ರಾಜಕಾರಣಿಗಳಷ್ಟೇ ಅಲ್ಲ, ಈ ಆರೋಪಿ ಜಗ್ಗನ್ಗೆ ಸಿನಿಮಾ ನಂಟು ಕೂಡ ಇದೆ. ಸಿನಿಮಾ ನಟ ನಟಿಯರೂ ಪರಿಚಯ ಇದ್ದಾರೆ. ಬರೀ ರಾಜಕಾರಣಿಗಳಷ್ಟೇ ಈತನಿಗೆ ಪರಿಚಯ ಇಲ್ಲ, ಸಿನಿಮಾ ನಟರೂ ಕೂಡ ಈತನಿಗೆ ಪರಿಚಯ. ಅಂದರೆ ಸಿನಿಮಾ ನಂಟು ಕೂಡ ಹೊಂದಿದ್ದಾನೆ ಈ ಜಗ್ಗ ಅನ್ನೋದಾಯ್ತು. ಅದಕ್ಕೆ ಸಾಕ್ಷೀಕರಿಸ್ತಾ ಇದೆ ಒಂದಷ್ಟು ಫೋಟೋಸ್ಗಳು. ಅದರಲ್ಲೂ ಪ್ರಮುಖವಾಗಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರಿಗೆ ಇದೇ ಆರೋಪಿ ಜಗ್ಗ ಚಿನ್ನಾಭರಣದ ಗಿಫ್ಟ್ ಕೂಡ ಕೊಡ್ತಾನೆ. ಬರೀ ಚಿನ್ನಾಭರಣ ಗಿಫ್ಟ್ ಕೊಡೋದಷ್ಟೇ ಅಲ್ಲ, ರಚಿತಾರಾಮ್ ಅವ್ರಿಗೆ ರೇಷ್ಮೆ ಸೀರೆ ಕೊಡ್ತಾನೆ, ಒಂದು ಚಿನ್ನದ ನೆಕ್ಲೆಸ್ ಅನ್ನ ಗಿಫ್ಟ್ ಆಗಿ ಕೊಡ್ತಾನೆ ಈ ಜಗ್ಗ. ನಟಿ ರಚಿತಾರಾಮ್ಗೆ ಗಿಫ್ಟ್ ಕೊಟ್ಟಿರುವಂತಹ ಫೋಟೋಸ್ ಈಗ ಪವರ್ ಟಿವಿಗೆ ಸಿಕ್ಕಿದೆ. ರಚಿತಾರಾಮ್, ರವಿಚಂದ್ರನ್, ಕಿಚ್ಚ ಸುದೀಪ್ ಅವ್ರಿಗೆ ಈತ ಆಪ್ತನಂತೆ, ಹೇಳ್ಕೊಳ್ಳೋದು ಇವನು, ಅವರೆಲ್ಲ ನಂಗೆ ತುಂಬ ಕ್ಲೋಸು ಅಂತ ಜಗ್ಗ. ಆಮೇಲೆ ಜಗ್ಗ ಕೆಲ ಸಿನಿಮಾಗಳಿಗೆ ಹಣ ಹೂಡಿಕೆ ಮಾಡಿರೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಈ ರಿಯಲ್ ಎಸ್ಟೇಟು, ಫಿನಾನ್ಸ್ಗಳು, ಪೊಲಿಟಿಕಲಿ ತುಂಬ ಸ್ಟ್ರಾಂಗ್ ಇದ್ದಂತೆ ಈ ಜಗ್ಗ. ಆರೋಪಿ ಜಗ್ಗನಿಗೆ BJP ಶಾಸಕ ಭೈರತಿ ಬಸವರಾಜ್ ಶ್ರೀರಕ್ಷೆ ಇದೆಯಂತೆ. ಮಾಜಿ ರೌಡಿ ಶೀಟರ್ ಆಗಿದ್ದಾನೆ. ಅವರ ಪ್ರಭಾವವನ್ನೇ ಬಳಸಿ ಜಗ್ಗ ತನ್ನ ರೌಡಿ ಶೀಟನ್ನು ತೆಗೆಸ್ಬಿಡ್ತಾನಂತೆ. ಈಗ ಸಿನಿಮಾ ನಂಟು ಈಗ ಬಟಾಬಯಲಾಗ್ತಾ ಇದೆ ನೋಡಿ. ಆ ಫೋಟೋ ನೋಡ್ತಾ ಇದ್ದೀರಲ್ಲ, ಇದೇ ಜಗ್ಗ ರಚಿತಾರಾಮ್ ಅವರಿಗೆ ಒಂದು ನೆಕ್ಲೆಸ್ಸು ಮತ್ತು ಒಂದು ಸೀರೆಯನ್ನು ಗಿಫ್ಟ್ ಕೊಟ್ಟಿರೋದು. ಅದರ ಫೋಟೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮತ್ತೊಂದು ಕಡೆ ಭೈರತಿ ಬಸವರಾಜ್ ಅವರಿಗೆ ಈತ ಆಪ್ತ, ಇವರ ಶ್ರೀರಕ್ಷೆ ಇದೆ ಅಂತ ಎಲ್ಲ ಕಡೆನೂ ಹೇಳ್ಕೊಂಡು ಓಡಾಡ್ತಿದ್ದಂತೆ. ಆಮೇಲೆ ನನಗೆ ಸಿನಿಮಾದಲ್ಲೂ ಕೂಡ ನಂಟಿದೆ, ಅಂಥವ್ರು ಪರಿಚಯ ಇದ್ದಾರೆ, ರವಿಚಂದ್ರನ್ ಸರ್ ಪರಿಚಯ ಇದ್ದಾರೆ, ರಚಿತಾರಾಮ್ ಮೇಡಮ್ ಪರಿಚಯ ಇದ್ದಾರೆ, ಕಿಚ್ಚ ಸುದೀಪ್ ಅವ್ರು ಪರಿಚಯ ಇದ್ದಾರೆ, ಹೀಗೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದಂತೆ. ಆಮೇಲೆ ಪೊಲಿಟಿಕಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ಅಂತ ತೋರಿಸ್ಕೊಳ್ತಾ ಇದ್ದಂತೆ, ಬಿಲ್ಡಪ್ ಕೊಡ್ತಾ ಇದ್ದಂತೆ. ಭೈರತಿ ಬಸವರಾಜ್ ಅವರ ಜೊತೆಗೆ ಹೋದಲ್ಲಿ ಬಂದಲ್ಲಿ ಫೋಟೋ ತೆಗೆಸ್ಕೊಂಡಿದ್ದಾನೆ. ಹಿಂಗೆ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಈ ಆರೋಪಿ ಜಗ್ಗ ಮಾತ್ರ ಇನ್ನೂ ಸಿಕ್ಕಿಲ್ಲ, ಆದರೆ ಮಹಾನ್ ಕಿಲಾಡಿ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಈಗ. ವೆಂಕಟೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಈ ಜಗ್ಗ ಮಾತ್ರ ಇನ್ನೂ ಸಿಕ್ಕಿಲ್ಲ ಈ ಕೇಸ್ನಲ್ಲಿ ಪ್ರಮುಖ ಆರೋಪಿ. ಆದರೆ ಫೋಟೋಸ್ಗಳನ್ನ ಗಮನಿಸ್ತಾ ಇದ್ರೆ, ಅವನು ತಗೊಂಡಿದ್ದಂತಹ ಬಿಲ್ಡಪ್ ನೋಡ್ತಾ ಇದ್ರೆ ಮಹಾನ್ ಕಿಲಾಡಿ ಅಂತ ಅನ್ಸುತ್ತೆ. ಹೌದು ಶರತ್, ಏನು ಬಿಕ್ಲ ಶಿವನ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ A1 ಆರೋಪಿ ಆಗಿರುವಂತಹ ಈ ಒಂದು ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾನೆ, ಈತ ಕೇವಲ ರಾಜಕಾರಣಿಗಳಿಗೆ ಮಾತ್ರ ಅಲ್ಲ, ಸಿನಿಮಾ ರಂಗದಲ್ಲೂ ಕೂಡ ಈತನ ನಂಟಿರುವಂತದ್ದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಕೆಲವು ಸಿನಿಮಾಗಳಿಗೂ ಕೂಡ ಈತ ಇನ್ವೆಸ್ಟ್ ಮಾಡಿದ್ದಾನೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಅದಕ್ಕೆ ಸಾಕ್ಷಿ ಎಂಬಂತೆ ಕೂಡ ರವಿಚಂದ್ರನ್, ಸುದೀಪ್ ಹಾಗೂ ರಚಿತಾರಾಮ್ ಜೊತೆ ತೆಗೆದುಕೊಂಡಿರುವಂತಹ ಫೋಟೋಗಳು ಕೂಡ ಸದ್ಯ ಈಗ ವೈರಲ್ ಆಗಿರುವಂತದ್ದು. ಅದರಲ್ಲಿ ಒಂದು ಚಿನ್ನದ ನೆಕ್ಲೆಸ್ ಸೇರಿದಂತೆ ರೇಷ್ಮೆ ಸೀರೆಯನ್ನು ಕೂಡ ರಚಿತಾರಾಮ್ ಅವರಿಗೆ ನೀಡ್ತಿರುವಂತಹ ಫೋಟೋ ಈಗ ಪವರ್ ಟಿವಿಗೆ ಲಭ್ಯ ಆಗಿದೆ. ಈತ ಕೇವಲ ರಾಜಕಾರಣಿಗಳಿಗೆ ಅಷ್ಟೇ ಅಲ್ಲದೆ ಈ ಬಾಲಿವುಡ್ ಸೇರಿದಂತೆ ಕೆಲವು ಸ್ಯಾಂಡಲ್ವುಡ್ ನಲ್ಲೂ ಕೂಡ ಲಿಂಕ್ ಇದೆ ಅನ್ನುವಂತ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಈತ ಇಷ್ಟು ಪ್ರಭಾವವಾಗಿ ತನ್ನ ಮೇಲೆ ಯಾವುದೇ ಒಂದು ದೂರನ್ನು ಬಂದ್ರು ಕೂಡ ಈಸಿಯಾಗಿ ಆತ ಎಸ್ಕೇಪ್ ಆಗ್ತಾ ಇದ್ದ ಅಂತ ಹೇಳಿ ಕೇಳಿದು ಬರ್ತಾ ಇದೆ. ಇನ್ನು ಭೈರತಿ ಬಸವರಾಜ್ ಅವರ ಜೊತೆ ಎಲ್ಲೇ ಕಾರ್ಯಕ್ರಮ ಆದ್ರೂ ಕೂಡ ಆತ ಎಡಗಡೆಯಲ್ಲೇ ಕೂತ್ಕೊಳ್ತಾ ಇದ್ದ. ಅಂದ್ರೆ ಆತನಿಗೆ ಅಷ್ಟು ಆಪ್ತರಾಗಿದ್ದ. ಆತನ ಹಣ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈತನೇ ಎಲ್ಲವನ್ನ ನೋಡ್ಕೊಳ್ತಾ ಇದ್ದ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ಈತನ ವಿರುದ್ಧ ಇಷ್ಟು ಗಂಭೀರವಾದಂತಹ ಆರೋಪ ಬರೋದಕ್ಕೂ ಕಾರಣಗಳು ಇರುವಂತದ್ದು. ಯಾಕಂದ್ರೆ ಯಾವುದೇ ಒಂದು ಜಮೀನಿಗೆ ಸಂಬಂಧಪಟ್ಟಂತ ಗಲಾಟೆ ಆದ್ರೂ ಕೂಡ ಈತನೇ ಮುಂದೆ ನಿಂತು ಅದನ್ನ ಕ್ಲಿಯರ್ ಮಾಡ್ತಾ ಇದ್ದ ಅಂತ ಹೇಳಿ. ಸೊ ಹಾಗಾಗಿ ಈತನ ಒಂದು ನಂಟನ್ನ ನೋಡ್ತಾ ಇದ್ರೆ ಈ ಒಂದು ಕೇಸ್ ನಲ್ಲಿ ಕೂಡ ಆತ ಎಷ್ಟರ ಮಟ್ಟಿಗೆ ಪ್ರಭಾವವನ್ನ ಬೀರಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಪ್ರಕರಣಕ್ಕೂ ಹಾಗೂ ಈ ಫೋಟೋಗಳಿಗೂ ಯಾವುದೇ ಒಂದು ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ, ಆದ್ರೆ ಆತನ ಒಂದು ನಂಟು ಎಷ್ಟರ ಮಟ್ಟಿಗೆ ಸಿನಿಮಾ ರಂಗದಲ್ಲೂ ಇದೆ, ರಾಜಕೀಯ ವ್ಯಕ್ತಿಗಳ ಜೊತೆ ಇದೆ ಅನ್ನೋದು ಕೂಡ ಸದ್ಯ ಗೊತ್ತಾಗ್ತಾ ಇರುವಂತದ್ದು. ಈಗ ಆತನ ಪತ್ತೆಗಾಗಿ ಪೊಲೀಸರು ಒಂದು ಕಡೆ ತಯಾರಿಯನ್ನ ಮಾಡ್ತಾ ಇದ್ದಾರೆ, ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಬಂಧಿಸಬೇಕು ಅಂತ ಹೇಳಿ. ಆದ್ರೆ ಆತ ಇಲ್ಲ ಒಂದ್ ಕಡೆ ಆರಾಮಾಗಿದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಶಾಸಕರು ಕೂಡ ವಿಚಾರಣೆಗೆ ಬಂದು ಹೋಗ್ತಾ ಇದ್ದಾರೆ. ಬುಧವಾರ ಕೂಡ 2ನೇ ಬಾರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಶಾಸಕರ ವಿಚಾರವನ್ನ ಹೆಸರನ್ನ ಹೇಳಿದಾರ, ಜಗ್ಗನ ವಿಚಾರವನ್ನ ಹೇಳಿದಾರ ಅನ್ನೋದು ಕೂಡ 2ನೇ ಬಾರಿ ತನಿಖೆ ಸಂದರ್ಭದಲ್ಲಿ ವಿಚಾರಗಳು ತಿಳಿದು ಬರಬೇಕಾಗಿರುವಂತದ್ದು ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.